ಕರ ವಸೂಲಿಗಾರ, ಗುಮಾಸ್ತ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಂದ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಬ್ಯಾಕ್ಲಾಗ್ ಹುದ್ದೆಗಳು ಸೇರಿದಂತೆ ಒಟ್ಟು 37 ಜನ ನೌಕರರಿಗೆ ಬಡ್ತಿ ನೀಡಲು ವಿಳಂಬ ಮಾಡುತ್ತಿರುವ ಪ್ರಯುಕ್ತ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜುಲೈ 2ರಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಜಿಲ್ಲಾ ಘಟಕದ ಅಧ್ಯಕ್ಷ ನಾಗರಾಜ್ ಬಂಗೂರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ ವಸೂಲಿಗಾರ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಸೇವಾ ಜ್ಯೇಷ್ಠತೆ ಪ್ರಸ್ತುತಪಡಿಸಬೇಕು. ಈಗಾಗಲೇ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳಿಗೆ ತಾತ್ಕಾಲಿಕ ಪಟ್ಟಿ ಅಂತಿಮಗೊಳಿಸಿ ಆದೇಶ ನೀಡಬೇಕು. ರಜಾ ದಿನಗಳ ಮೊದಲನೇ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಏಕಕಾಲಕ್ಕೆ ಅನುಮೋದನೆ ನೀಡಬೇಕು. ಇಎಫ್ಎಂಎಸ್ ಗಿಂತ ಮೊದಲಿನ ಬಾಕಿಗಿಂತ ವೇತನ ಕರ ವಸೂಲಾತಿಯಲ್ಲಿ 40% ಸಿಬ್ಬಂದಿ ವೇತನ ನೀಡಬೇಕು. ನಿವೃತ್ತಿಯಾದ ಸಿಬ್ಬಂದಿಗಳಿಗೆ 20 ತಿಂಗಳ ವೇತನ ಪಾವತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜುಲೈ 2ರಂದು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಅದೇ ರೀತಿಯಾಗಿ ಈ ಒಂದು ತಾತ್ಕಾಲಿಕ ಪಟ್ಟಿ ಏನಪ್ಪ ಅಂದ್ರೆ ನಮ್ಮದು ಬಡ್ತಿ ಹೊಂದೋದು ಸುಮಾರು 3 ವರ್ಷ ಆಯಿತು. ತಾತ್ಕಾಲಿಕ ಪಟ್ಟಿ ಅಂತಿಮ ಆದೇಶ ನೀಡ್ತಾ ಇಲ್ಲ. ಇಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಒಂದು ಸರ್ವಿಸ್ ಮ್ಯಾಟ್ರ್ ಆಗಿರ್ಬೋದು, ಸೇವೆಯ ಜೊತೆ ಒಂದು ಚೆಲ್ಲಾಟ ಆಡ್ತಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಯಾಕಂದರೆ ನಾವು ಅವರಿಗೆ ಹಲವಾರು ಬಾರಿ ಮನವರಿಕೆ ಮಾಡಿದ್ರೂ ಕೂಡ ಮಾಡ್ತಾಯಿಲ್ಲ. ನಮ್ಮ ಹಲವಾರು ಬೇಡಿಕೆಗಳಿದೆ. ಅದರಲ್ಲಿ ಮುಖ್ಯ ಬೇಡಿಕೆ ನಮ್ಮದು ಬಡ್ತಿ ಇದೆ. ಅದೇ ರೀತಿಯಾಗಿ ನಿವೃತ್ತಿ ಉಪದಾನ, ನಮಗೆ ರಿಟೈರ್ಮೆಂಟ್ ಆದಮೇಲೆ ನಿವೃತ್ತಿ ಉಪದಾನ ಕೊಡಬೇಕಂತ ಸರ್ಕಾರ ಆದೇಶ ಇದ್ದರೂ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಅದು ಯಾವುದೇ ಪಾಲನೆ ಮಾಡ್ತಾಯಿಲ್ಲ. ಆದೇಶ ರೂಪದಲ್ಲಿದೆ, ಕಾರ್ಯರೂಪಕ್ಕೆ ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮದು ಎಫ್ಎಂಎಸ್ ಪೇಮೆಂಟ್ ಈಗ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಒಂದು ಅದಕ್ಕಿಂತ ಮುಂಚೆ ಬಾಕಿ ವೇತನ ಇದೆ. ನಾವು ಹಲವಾರು ಬಾರಿ ಸಿ ಒ ಸರ್ಗೂ ಮನವಿ ಮಾಡ್ಕೊಂಡಾಗ ಅವರು ಸಿ ಒ ಸರ್ ಒಂದು ಆದೇಶ ಮಾಡಿದ್ರು. ಬಟ್ ಆದೇಶ ಉಳಿದಿದೆ. ಅದೇ ಯಾವುದೇ ರೀತಿ ಒಂದು ತಾಲೂಕ್ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಿರ್ಬೋದು, ಪಿ ಡಿ ಒಗಳಾಗಿರ್ಬೋದು ಅದನ್ನು ಪಾಲಿಸ್ತಾ ಇಲ್ಲ. ಯಾಕಂದರೆ ನಮಗೆ ಕರ ವಸೂಲಿ ಒಂದು ಅಭಿಯಾನದ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಕಲಬುರಗಿ ಅನ್ನೋದು ಕಳೆದ ವರ್ಷ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕರ ವಸೂಲಿ ಮಾಡಿದ್ದೆವು. ಮಾಡಿದ್ರೂ ಕೂಡ ಕೆಲವೊಂದು ಪಂಚಾಯತಿಗಳಲ್ಲಿ ನಮ್ಮ ಸಿಬ್ಬಂದಿ ಪೇಮೆಂಟ್ ಮಾಡಿಲ್ಲ. ಅದು ಕೂಡ ನಮಗೆ ಒಂದು ವಿಪರ್ಯಾಸ ಅನ್ಬೋದು. ಅದೇ ರೀತಿಯಾಗಿ ನಮ್ಮದು ಅನುಮೋದನೆ ಇಡೀ ನಮ್ಮ ಸರ್ಕಾರ 2017 ಸುತ್ತೋಲೆ ಹೊರಡಿಸಿದೆ. ಯಾವುದೇ ಜಿಲ್ಲಾ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಏನಪ್ಪ ಅಂದ್ರೆ ಏಕಕಾಲಕ್ಕೆ ಅನುಮೋದನೆ 2017ಕ್ಕಿಂತ ಮುಂಚೆ ಯಾರು ನಮ್ಮಲ್ಲಿ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರ ಶಿಕ್ಷಣ ಇಲ್ಲಾಂದ್ರೂ ಕೂಡ ಅವರನ್ನು ಏಕಕಾಲ ಅನುಮೋದನೆ ಮಾಡಬೇಕಂತ ಸರ್ಕಾರ ಆದೇಶ ಇದ್ದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇನ್ನೂ 200 ಸಿಬ್ಬಂದಿಗಳ ಒಂದು ಅನುಮೋದನೆ ಬಾಕಿ ಇಟ್ಕೊಂಡು ಕುಂತಿದ್ದಾರೆ. ಬರೀ 122 ಜನ ಮಾಡಿದ್ದಾರೆ. ಅವಾಗ ಸರ್ಕಾರ ನಿಯಮ ಪ್ರಕಾರ ಇನ್ನೂ 200 ಜನ ಸಿಬ್ಬಂದಿದ ಅನುಮೋದನೆ ಬಾಕಿ ಇದೆ. ಹೀಗೆ ಹಲವಾರು ಏನದ ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಬೇಡಿಕೆಗಳೇನಪ್ಪ ಅಂದ್ರೆ ನೆನಗುದಿ ಬಿದ್ದಿವೆ. 3 ವರ್ಷದಿಂದ ನಮಗೆ ಯಾವುದೇ ಸಿಬ್ಬಂದಿಗಳು, ಗ್ರಾಮ ಸಿಬ್ಬಂದಿಗಳಿಗೆ ಒಂದು ಜಿಲ್ಲಾ ಪಂಚಾಯತಿಯಿಂದ ಭದ್ರತೆ ಇಲ್ಲ. ಹಾಗೂ ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ಒಂದು ಅವರಿಂದ ಯಾವುದೇ ಒಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡದೆ ನಮ್ಗೆ ಎಲ್ಲ ಒಂದು ಕೀಳುಮಟ್ಟದ ಒಂದು ಇದರಲ್ಲಿ ನೋಡ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು. ಏನಪ್ಪ ಅಂದ್ರೆ ಸಿಬ್ಬಂದಿಗಳಿಗೆ ಯಾವ ರೀತಿ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅವು ಸಿಗ್ತಾ ಇಲ್ಲ. ನಮಗೆ ಸರ್ಕಾರ ಆದೇಶ ಇದ್ದರೂ ಕೂಡ ನಮ್ಮಲ್ಲಿ ಮಾಡ್ತಾರೆ. ಇದೇ ನಮ್ಮ ಬೇರೆ ಜಿಲ್ಲೆಯಲ್ಲಿ ಬೀದರ್ ತಗೋರಿ, ಯಾದಗಿರಿ ತಗೋರಿ, ಮೈಸೂರು, ಮಂಡ್ಯ, ಹಾಸನ ಪ್ರತಿ ವರ್ಷ ಬಡ್ತಿ ಆಗಿರ್ಬೋದು, ಮತ್ತು ಅನುಮೋದನೆ ಆಗಿರ್ಬೋದು, ಮತ್ತು ನಿವೃತ್ತಿ ಉಪದಾನ ಆಗಿರ್ಬೋದು, ಮತ್ತು ಬಾಕಿ ವೇತನ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಪ್ರತಿ ವರ್ಷ ಜ್ಯೇಷ್ಠತಾ ಪಟ್ಟಿ ಮಾಡ್ತಾರೆ. ನಮ್ಮಲ್ಲಿ ಜ್ಯೇಷ್ಠತಾ ಪಟ್ಟಿ ಕೂಡ ಮಾಡ್ತಾಯಿಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ. ಎಲ್ಲ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಬಟ್ ನಮ್ಮ ಜಿಲ್ಲೆ ಇಡೀ ಕರ್ನಾಟಕದ ಒಳಗಡೆ ಇದೋ ಕರ್ನಾಟಕ ಹೊರಗಡೆ ಇದೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮೊದಲ ಜಿಲ್ಲಾ ಪಂಚಾಯತಿ ಅಂತ ಹೇಳ್ಬೋದು ನಾವು ಇದು. ಯಾಕಂದರೆ ಯಾವುದೇ ರೀತಿ ನಮ್ಮ ಲೋಕಲ್ ಸಿಬ್ಬಂದಿಗಳಿಗೆ ಆಗಿರ್ಬೋದು ಯಾರಿಗೆ ಒಂದು ಭದ್ರತೆ ಇಲ್ಲ. ಸೇವೆಗೆ ಅನುಗುಣವಾಗಿ ಸರ್ಕಾರದ ಏನು ಆದೇಶಗಳ ಗಾಳಿಗೆ ತೂರಾಟ ಮಾಡಿ ಸರ್ಕಾರ ಆದೇಶ ಯಾವುದೂ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ. ಹೀಗಾಗಿ ಹಲವಾರು ನಮ್ಮ ಸಮಸ್ಯೆಗಳು ಇದೆ. ಬೇಡಿಕೆಗಳಿಗೆ ನಾವು ಇಟ್ಕೊಂಡು ಹಲವಾರು ಹೋರಾಟ ಮಾಡೀವಿ. ಯಾವುದೇ ರೀತಿ ನಮಗೆ ಇದು ಆಗಿಲ್ಲ. ಅದಕ್ಕೆ ಅದು ಮಾರ್ಚಲ್ಲಿ ಮಾಡಿದಂಥ ಹೋರಾಟ ಅನಿರ್ದಿಷ್ಟ ಧರಣಿಯನ್ನು ನಾವು ಮತ್ತೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಮ್ಮ ಬೇಡಿಕೆ ಸ್ಪಂದನೆ ಮಾಡಿದ ಕಾರಣ ಅದೇ ಹೋರಾಟವನ್ನು ನಾವು ಮತ್ತೆ ನಾಳೆಯಿಂದ ಇಲ್ಲೇ ಜಿಲ್ಲಾ ಪಂಚಾಯತಿ ಮುಂದುಗಡೆಯನ್ನು ಮುಂದುವರಿಸ್ತಾ ಇದ್ದೀವಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ,
ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.